ಬೆಳೆ ಚೆನ್ನಾಗಿ ಬಂತು, ಬೆಳವಣಿಗೆ ಚೆನ್ನಾಗಿ ಬಂತು, ಎಲೆಗಳೆಲ್ಲ ಹಸಿರೆಲೆಯಾಗಿ ಕುಡಿ ಚೆನ್ನಾಗಿ ಚಿಗುರ್ತು, ಹಸಿರು ತುಂಬ್ಕೊತು, ಬುಡ ಸ್ವಲ್ಪ ದಪ್ಪ ಆಗುತ್ತೆ, ಬೇರೆಲ್ಲ ಚೆನ್ನಾಗಿ ಬರ್ತದೆ ಸರ್. ಬೆಳೆ ಬೇರೆ ಚೆನ್ನಾಗಿ ಕೆಲಸ ಮಾಡಿದೆ. ಎಲ್ಲ ಇದನ್ನ ಯೂಸ್ ಮಾಡಲಿ ಅಂತ ರೈತರಿಗೆಲ್ಲ ಕೇಳ್ಕೊತೀವಿ. ಎಲ್ಲರಿಗೂ ಹೇಳಿ ನಾನು ಮಾಡಿಸ್ತೀನಿ ಸರ್. ನಮ್ಮ ಹೆಸರು ರಾಜೇಂದ್ರ ಅಂತ ಸರ್, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ಕಿರ್ಗುಂದ ಅಂತ ಸರ್. ಈಗ ನೀವು ಅಗ್ರೋಲೈಸರ್ ಮತ್ತೆ ಅಗ್ರೋಸ್ಪೈಲ್ ಅಂತ ಹೇಳಿ 2 ಗೊಬ್ಬರನ ನೀವು ಯೂಸ್ ಮಾಡಿದಿರಲ್ಲ, ಆ ಗೊಬ್ಬರ ಎಲ್ಲಿ ಸಿಕ್ತು, ಎಲ್ಲಿಂದ ತಗೊಂಡ್ ಬಂದ್ರಿ? ನಾವು ಮೈಸೂರು ಸಪ್ತಮಿ ಹತ್ರ ಹೋಗಿ ಕೇಳಿದ್ವಿ ಸರ್. ಗಿಡ ಫೋಟೋ ಹೊಡ್ಕೊಂಡು ತೋರಿಸಿದಾಗ ಈ ತಗೋಣ ಬಿಡಪ್ಪ, ಇದು ಚೆನ್ನಾಗಿ ಬೇರು ಕೊಡುತ್ತೆ, ಡೆವಲಪ್ ಆಗುತ್ತೆ, ಏನು ಗೊಬ್ಬರ ಹಾಕ್ತಿದ್ರಿ ಅದ್ರ ಆಹಾರ ತಗೊಳಕ್ಕೆ ಬೇರು ಚೆನ್ನಾಗಿ ಕೊಡುತ್ತೆ, ಗಿಡ ಫುಲ್ಲು ದೋತಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಸರ್. ನೀವು ಕೊಟ್ಟಾಗ ಎಷ್ಟು ವಯಸ್ಸಾಗಿತ್ತು ಗಿಡಕ್ಕೆ? 4 ತಿಂಗಳಾಗಿತ್ತು ಸರ್. ಅಗ್ಲೋಲೈಸರ್ ಕೊಟ್ಟರು ಸರ್. ಅದು ಕೊಟ್ಟ 10 ದಿವಸಕ್ಕೆ ಇನ್ನೊಂದು ಅಗ್ಲೋಸ್ಮೈಲ್ ಅಂತ ಕೊಟ್ಟಿದ್ರು. ಅಗ್ಲೋಸ್ಮೈಲ್ ಕೊಟ್ಟಮೇಲೆ ಇನ್ನೂ ಚೆನ್ನಾಗಿತ್ತು. ಬೆಳೆ ಚೆನ್ನಾಗಿ ಬಂತು, ಬೆಳವಣಿಗೆ ಚೆನ್ನಾಗಿ ಬಂತು, ಎಲೆಗಳೆಲ್ಲ ಹಸಿರೆಲೆಯಾಗಿ ಕುಡಿ ಚೆನ್ನಾಗಿ ಚಿಗುರ್ತು, ಹಸಿರು ತುಂಬ್ಕೊತು, ಗಿಡ ಬುಡ ಸ್ವಲ್ಪ ದಪ್ಪ ಆಗುತ್ತೆ ಸರ್, ಬೇರೆಲ್ಲ ಚೆನ್ನಾಗಿ ಬರ್ತದೆ ಸರ್. ಬೆಳೆ ಬೇರೆ ಅಗ್ರೋಲೈಸರ್ ಕೊಡೋಕ್ಕಿಂತ ಮುಂಚಿತವಾಗಿ ಬಾಳೆ ಬೆಳೆ ಹೇಗಿತ್ತು ನಿಮ್ದು? ಅದೆಲ್ಲ ಒಂಥರ ಹಳದಿ ಕಲರ್, ಸೈಡ್ ಎಲ್ಲ ಹಳದಿ ಕಲರ್ ತರ ಬರ್ತಿತ್ತು ಸರ್. ಮೇಲ್ಕೆ ಹೇಳಿರ್ನಿಲ್ಲ ಸರ್, ಆರೋಗ್ಯ ಫುಲ್ ಎಲ್ಲ ಥರ ನೋಡೋಕ್ಕೆ ತೋಟ ಇದ್ರಾಗಿತ್ತು ಸರ್. ಎಲ್ಲ ಮುದುರ್ಕೊಂಡಿದ್ದು ಸರ್. ಮೊದಲು ಸೈಡ್ ಎಲ್ಲ ಒಂಥರ ಹಳದಿ ಕಲರ್ ಬಂದಿತ್ತು, ಅದೆಲ್ಲ ಕಂಟ್ರೋಲ್ ಆಯಿತು. ಫುಲ್ ಸ್ವಲ್ಪ ಡೆವಲಪ್ ಆಗಿ ಹಸಿರಾಗಿ ಚೆನ್ನಾಗಿ ಚಿನ್ನಬಿಟ್ಟು ಅಗ್ರೆಸ್ ಮೇಲೆ ಕೊಟ್ಟ ಮೇಲೆ ಇನ್ನೂ ಚೆನ್ನಾಗಿತ್ತು ಸರ್. ಇನ್ನೂ ಚೆನ್ನಾಗಿ ಗಿಡ ಬುಡ ದಪ್ಪ ಬತ್ತು, ಫುಲ್ ಹಸಿರು ಬತ್ತು, ಚೆನ್ನಾಗಿ ಕೆಲಸ ಮಾಡಿದೆ. ಯೂಸ್ ಮಾಡಲಿ ಅಂತ ರೈತರಿಗೆಲ್ಲ ಕೇಳ್ಕೊತೀವಿ. ಎಲ್ಲರಿಗೂ ಹೇಳಿ ನಾನು ಮಾಡಿಸ್ತೀನಿ ಸರ್.